ಕೆಲಸಕ್ಕೆ ಬಾರದ ಪಾತ್ರೆಯೊಂದು ನಿರಾಕರಿಸಿ ತಳ್ಳಿ ಬಿಡದೆ ತುಂಬಿ ತುಳುಕುವ ಪಾತ್ರೆಯಾಗಿ ಪಾರಿವರ್ತಿಸಯ್ಯ. ಕುಂಬಾರನೇ ಕುಂಬಾರನೇ ಸೃಷ್ಟಿಕರ್ತನೇ, ಚೇಡಿ ಮಣ್ಣಾದ ನನ್ನನ್ನು ದೃಷ್ಟಿಸಿ ನೋಡಯ್ಯ. ಹೌದು ನನ್ನ ಪ್ರೀತಿಯ ದೇವಜನರೇ, ಒಮ್ಮೆ ಏನಾಗ್ತದೆ ಅಂದರೆ, ಒಂದು ಮದುವೆ ಮನೆಯಲ್ಲಿ ಬಂಗಾರದ ಪಾತ್ರೆ ಇರ್ತದೆ, ಇನ್ನೊಂದು ಕಡೆ ಬೆಳ್ಳಿಯ ಪಾತ್ರೆ ಇರ್ತದೆ, ಇನ್ನೊಂದು ಕಡೆ ತಾಮ್ರದ ಪಾತ್ರೆ ಇರ್ತದೆ, ಇನ್ನೊಂದು ಕಡೆ ಮಣ್ಣಿನ ಪಾತ್ರೆ ಇರ್ತದೆ. ಬಂಗಾರ ಪಾತ್ರೆ ಹೇಳ್ತದೆ, ನಾನು ಬಂಗಾರ, ನಾನು ಬೆಲೆ ಉಳ್ಳ ವಸ್ತು, ನನ್ನನ್ನು ಪ್ರತಿಯೊಬ್ಬರು ಪ್ರೀತಿಸ್ತಾರೆ ಅಂತ ಹೇಳ್ತದೆ. ಅದೇ ರೀತಿಯಾಗಿ ಬೆಳ್ಳಿ ಪಾತ್ರೆ ಹೇಳ್ತದೆ, ನಾನು ಥಳಥಳಿಸುವಂಥ ಪಾತ್ರೆ, ನಾನು ನೋಡಿದರೆ ನಾನು ಫಳ ಹೊಳಿತೇನೆ, ನನ್ನ ಪ್ರತಿಯೊಬ್ಬರು ಇಷ್ಟಪಡ್ತಾರೆ ಅಂತ ಹೇಳ್ತದೆ. ಅದೇ ರೀತಿಯಾಗಿ ತಾಮ್ರ ಪಾತ್ರೆ ಹೇಳ್ತದೆ, ನಾನು ಎಲ್ಲರ ಮನೆಯಲ್ಲೂ ಇರ್ತೇನೆ, ಎಲ್ಲರೂ ನನ್ನನ್ನು ಇಷ್ಟಪಡ್ತಾರೆ, ಎಲ್ಲರೂ ನನ್ನಲ್ಲಿರುವಂಥ ನೀರನ್ನು ಕುಡಿಯುತ್ತಾರೆ ಅಂತ ಹೇಳ್ತದೆ. ಆದರೆ ಮಣ್ಣಿನ ಪಾತ್ರೆ ಹೇಳ್ತದೆ, ನಾನು ಕೇವಲ ಮಣ್ಣು, ಆದರೆ ನಾನು ಈ ಲೋಕಕ್ಕೆ ಬೇಡವಾಗಿದ್ದೇನೆ, ನಾನು ಅದನ್ನು ಮುರಿದು ಬಿಟ್ಟರೆ, ಅದು ಒಡೆದೋಗ್ಬಿಟ್ರೆ ನನ್ನನ್ನು ಹೋಗಿ ಚೆಲ್ತಾರೆ ಅಂತ ಹೇಳ್ತಾರೆ. ನನ್ನ ಪ್ರೀತಿಯ ದೇವಜನರೇ, ನಾವು ಸಹ ಈ ಲೋಕದಲ್ಲಿ ಆ ರೀತಿಯಲ್ಲಿದ್ದೇವೆ. ನಮ್ಮಲ್ಲಿ ಹಣವಿಲ್ಲ, ಆಸ್ತಿ ಇಲ್ಲ, ಐಶ್ವರ್ಯವಿಲ್ಲ, ಸಂಪತ್ತಿಲ್ಲ, ನಾವು ಲೋಕದವರ ರೀತಿಯಲ್ಲಿ ಅಂದವಾಗಿಲ್ಲ, ಚಂದವಾಗಿಲ್ಲ, ನಾವು ಯಾರಿಗೂ ಉಪಯುಕ್ತವಾದಂಥ ಪಾತ್ರೆ ಆಗಿಲ್ಲ. ಆದರೆ ನಾನು ಮತ್ತು ನೀವು ಯೇಸುವಿಗೆ ಬೇಕಾದ ಪಾತ್ರೆ ಆಗಿದ್ದೇವೆ. ದೇವರು ವಾಕ್ಯದಲ್ಲಿ ಹೇಳ್ತದೆ, ಯೆರೆಮೀಯ ಪ್ರವಾದನೆ ಗ್ರಂಥದ 18ನೇ ಅಧ್ಯಾಯದ 6ನೇ ವಚನದ ಕೊನೆ ಭಾಗದಲ್ಲಿ ಹೀಗೆ ಹೇಳುತ್ತದೆ, ನಾವು ನೋಡೋದು, ಇಸ್ರಾಯೇಲ್ ಮನೆತನದವರೇ, ಜೇಡಿ ಮಣ್ಣು ಕುಂಬಾರನ ಕೈಯಲ್ಲಿ ಹೇಗೋ ಹಾಗೆಯೇ ನೀವು ನನ್ನ ಕೈಯಲ್ಲಿದ್ದೀರಿ. ಇವತ್ತು ನಾನು ನೀನು ಮಣ್ಣಿನ ಪಾತ್ರೆ ಆಗಿದ್ರು ಯೇಸುವಿನ ಕೈಯಲ್ಲಿದ್ದೇವೆ. ಇವತ್ತು ನೀವು ಯಾವ ಸ್ಥಳದಲ್ಲಿ ನೋವಿನಲ್ಲಿದ್ದೀರೋ, ನಾನು ಬೇಡವಾಗಿದ್ದೇನೆ, ಈ ಲೋಕಕ್ಕೆ ಬೇಡವಾಗಿದ್ದೇನೆ, ನಾನು ಯಾವಾಗ ಮೇಲೆ ಬರ್ತೇನೆ, ನಾನು ಈ ಲೋಕದಲ್ಲಿ ನಾನು ಒಂದು ಪ್ರೀತಿಯನ್ನು ಸಂಪಾದಿಸ್ತೇನೆ, ಅಥವಾ ಯಾವ ದುಃಖದಲ್ಲಿದ್ದೀರೋ, ನೀವು ಇವತ್ತು ಹೇಳ್ರಿ, ನಾನು ಯೇಸುವಿನ ಕೈಯಲ್ಲಿ ಭದ್ರವಾಗಿದ್ದೇನೆ. ಆಗ ದೇವರು ನಿನ್ನನ್ನು ಮೇಲೆತ್ತಾರೆ. ಒಂದು ಪ್ರಾರ್ಥನೆ ಮಾಡೋದು. ಮಹಾಪರಿಶುದ್ಧನಾದ ದೇವರೇ, ಈ ವಾಕ್ಯಗಳಿಗಾಗಿ ಸ್ತೋತ್ರವಾಗಲಿಪ್ಪ. ಇವತ್ತು ಯಾರ್ಯಾರು ಸ್ವಾಮಿ ನಾನು ಈ ಲೋಕಕ್ಕೆ ಬೇಡವಾಗಿದ್ದೇನೆ, ನಾನು ಯಾವಾಗ ಮೇಲೆ ಬರ್ತಾನೆ ಅಂತ ಸ್ವಾಮಿ ಚಿಂತಿಸ್ತಾ ಇದ್ದಾರೋ, ಅವ್ರಿಗೆ ನೀನು ಹೇಳ್ತಾ ಇದೀಯಪ್ಪ, ಮಗನೇ ಮಗಳೇ, ನನ್ನ ಕೈಯಲ್ಲಿ ನೀನು ಭದ್ರವಾಗಿದ್ದೀಯ ಅಂತ ಸ್ವಾಮಿ. ದೇವರೇ, ಮಣ್ಣಾದ ಪಾತ್ರೆ ಆಗಿರ್ಬೋದು ಸ್ವಾಮಿ, ನಾವು ಲೋಕಕ್ಕೆ ಬೇಡವಾದ ಕಲ್ಲಾಗಿರ್ಬೋದು ಸ್ವಾಮಿ, ಆದರೆ ನಮ್ಮನ್ನೇ ನೀನು ಉಪ್ಪನ್ನಾಗಿ ಆರಿಸಿಕೊಂಡಿದ್ದೀಯಪ್ಪ. ಪ್ರಿಯ ಮಕ್ಕಳನ್ನು ಆಶೀರ್ವದಿಸಿ, ಅವರು ಯಾವ ಸ್ಥಿತಿಯಲ್ಲಿದ್ದರೂ ಕರ್ತನೆ, ಅದರಿಂದ ಅವರನ್ನು ಹೊರಗೆ ತರಲಿಯಪ್ಪ. ನೀನು ಆಶೀರ್ವದಿಸಿ, ಎಲ್ಲ ಘನ ಮಾನ ಮಹಿಮೆಗಳು ನಿಮ್ಮೊಬ್ಬರಿಗೆ ಸಲ್ಲಲಿ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೆನ್. ಕೆಲಸಕ್ಕೆ ಬಾರದ ಪಾತ್ರೆಯೊಂದು ನಿರಾಕರಿಸಿ ತಳ್ಳಿ ಬಿಡದೆ ತುಂಬಿ ತುಳುಕುವ ಪಾತ್ರೆಯಾಗಿ ಪಾರಿವರ್ತಿಸಯ್ಯ. ಕುಂಬಾರನೇ ಕುಂಬಾರನೇ ಸೃಷ್ಟಿಕರ್ತನೇ, ಚೇಡಿ ಮಣ್ಣಾದ ನನ್ನನ್ನು ದೃಷ್ಟಿಸಿ ನೋಡಯ್ಯ. God bless you. Praise the Lord.